ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಟಾಕ್ಸ್ ಕನ್ನಡ. ಬನ್ನಿ ನಾಳೆ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಅನಲೈಸ್ ಮಾಡೋಣ. ಹಾಗೆಯೇ ನಾಳೆಗೆ ಸ್ಟಾಕ್ಗಳ ಮಾಹಿತಿ ಇದೆ, ಅವನ್ನು ನೋಡೋಣ ಬನ್ನಿ. ನೋಡಿ ಸ್ನೇಹಿತರೆ, ನಿನ್ನೆ ನಾವು ಅನಲೈಸ್ ಮಾಡಿರೋ ಪ್ರಕಾರನೇ ನಿಫ್ಟಿ 23,664ರಿಂದ ಕ್ಲಿಯರ್ ಕಟ್ ರಿಜೆಕ್ಷನ್ ಆಗಿದೆ. ನಿನ್ನೆ ನಾನು ಹೇಳಿದ್ದೆ 23,650 ಟಚ್ ಆಗ್ಬೋದು, ಅಲ್ಲಿಂದ ರಿಜೆಕ್ಷನ್ ಆಗುತ್ತೆ. ಏನಕ್ಕೆ ಅಂದರೆ ಹ್ಯೂಜ್ ಕಾಲ್ ರೇಟರ್ಸ್ ಇದ್ದಾರೆ, ಹೀಗಾಗಿ ಒಂದು ರೆಸಿಸ್ಟೆನ್ಸ್ ಫೇಸ್ ಆಗಿಬಿಟ್ಟು ಅಲ್ಲಿಂದ ರಿಜೆಕ್ಷನ್ ಆಗುತ್ತೆ ಅಂದಿದ್ದೆ. 2 ಸಲನೂ ಅಲ್ಲಿಂದ ರಿಜೆಕ್ಷನ್ ಆಗಿದೆ ಮಧ್ಯಾಹ್ನ ಕೂಡ. ಹಾಗೆ ಪುಟ್ ಮಾರ್ಕೆಟ್ ಓಪನ್ ಆದ ತಕ್ಷಣ 23,629ರಲ್ಲಿ ಮಾರ್ಕೆಟ್ ಓಪನ್ ಆಗಿದೆ. ಓಪನ್ ಆದ ತಕ್ಷಣ ಫಾಲ್ ಆಗಿದೆ. ಫಾಲ್ ಆಗಿಬಿಟ್ಟು 23,412 ಒಂದು ಬಾಟಮ್ ಫಾರ್ಮ್ ಆಗಿದೆ. ಅಲ್ಲಿಂದ ಮತ್ತೆ ಮಾರ್ಕೆಟ್ ಅಪ್ಸೈಡ್ ರ್ಯಾಲಿ ಕೊಟ್ಟಿದೆ. ನೋಡಿ, ಕಂಟಿನ್ಯೂ ಅಪ್ಸೈಡ್ ರ್ಯಾಲಿ ಎಲ್ಲಿವರೆಗೆ 23,664ರವರೆಗೆ ರ್ಯಾಲಿ ಕೊಟ್ಟಿದೆ. ಸಪೋಸ್ ಯಾರಾದರೂ 23,400 ಸ್ಟಾಪ್ ಲಾಸ್ ಇಟ್ಟು ಇಲ್ಲಿ ಬೈ ಮಾಡಿದರೆ ಒಂದು 100 ಪಾಯಿಂಟ್ಸ್ ಪ್ರಾಫಿಟ್ ಸಿಗೋದು. ಆದರೆ ಹೇಗೆ ಬೈ ಮಾಡ್ತೀರಾ? ಕಂಟಿನ್ಯೂಸ್ ಆಗಿ ಒಂದು ರೇಂಜ್ ಬೌಂಡ್ ವೊಲಟಿಲಿಟಿ ಜಾಸ್ತಿ ಇತ್ತು ನಿಫ್ಟಿಯಲ್ಲಿ, ಹೀಗಾಗಿ ಆಪ್ಷನ್ ಬೈ ಮಾಡಲಿಕ್ಕೆ ನಿಫ್ಟಿಯಲ್ಲಿ ಅವಕಾಶ ಇದ್ದಿದ್ದಿಲ್ಲ. ಅದು ಕೂಡ ಲಾಸ್ಟ್ ಮೂಮೆಂಟ್ನಲ್ಲಿ ನಾವೇನಾದರೂ ಇಲ್ಲಿ ರೆಸಿಸ್ಟೆನ್ಸ್ ಫೇಸ್ ಆದಾಗ ಪುಟ್ ಬೈ ಮಾಡಿದರೆ ಇಲ್ಲಿ ಕೂಡ ಒಂದು 20-30 ಪಾಯಿಂಟು ಪ್ರೀಮಿಯಂನಲ್ಲಿ ಸಿಗ್ಬೋದಾಗಿತ್ತು. ಆದರೆ ಬೈ ಮಾಡೋದು ಹೇಗೆ? ನಿಫ್ಟಿ ಬ್ಯಾಂಕು ಒಳ್ಳೆ ರ್ಯಾಲಿಯಲ್ಲಿತ್ತು. ಹೀಗಾಗಿ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಇಲ್ಲೊಂದು ಹ್ಯೂಜ್ ರೆಸಿಸ್ಟೆನ್ಸ್ ಇದೆ 23,654 ಅಂತ ಹೇಳಿದ್ದೆ. ಹೀಗಾಗಿ ಇಲ್ಲಿ ರಿಜೆಕ್ಷನ್ ಆದಾಗ ಬೈ ಮಾಡೋದು ಅನುಕೂಲ ಆಗ್ತಿತ್ತು. ಇಲ್ಲಿ ಒಂದು ಸ್ಟಾಪ್ ಲಾಸ್ ಇಡ್ಬೋದಾಗಿತ್ತು. ಸ್ಟಾಪ್ ಲಾಸ್ ಇಟ್ಟು ಇಲ್ಲೇ ಪುಟ್ ಬೈ ಮಾಡಿದರೆ ಆಲ್ಮೋಸ್ಟ್ ಆಲ್ ಒಂದು 20-30 ಪಾಯಿಂಟ್ಸ್ ಪ್ರೀಮಿಯಂನಲ್ಲಿ ಗೇನ್ ಮಾಡ್ಬೋದು ಸ್ನೇಹಿತರೆ. ಅದೇ ಥರ ಬಿಗ್ನಿಂಗ್ ಅವರ್ಸ್ನಲ್ಲಿ ಕೂಡ 23,400 ಸ್ಟಾಪ್ ಲಾಸ್ ಇಟ್ಬಿಟ್ಟು ಒಂದು ಬಿಗ್ ಬುಲ್ಲಿಶ್ ಕ್ಯಾಂಡಲ್ ಫಾರ್ಮ್ ಆದಾಗ ಅದರ ನೆಕ್ಸ್ಟ್ ಕ್ಯಾಂಡಲಲ್ಲಿ ಎಂಟರ್ ಆಗಿದ್ದರೆ ಆಲ್ಮೋಸ್ಟ್ ಆಲು ಇಲ್ಲಿವರೆಗೆ ನಾವು ಪ್ರಾಫಿಟ್ ಬುಕ್ ಮಾಡ್ಕೋಬೋದಿತ್ತು, ಏಕೆಂದರೆ ಸ್ಟಾಪ್ ಲಾಸ್ ಯಾವುದೇ ಕಾರಣಕ್ಕೂ ಹಿಟ್ ಆಗಿಲ್ಲ. ಇನ್ನು ಡೈಲಿ ಚಾರ್ಟ್ ನೋಡೋದಾದರೆ ಹೇಗೆ ಫಾರ್ಮ್ ಆಗ್ತಾ ಇದೆ ಡೈಲಿ ಚಾರ್ಟು? ಕಂಟಿನ್ಯೂಯಸ್ ನೋಡಿ, ಒಂದೊಂದೇ ಕ್ಯಾಂಡಲ್ ಅಪ್ಸೈಡ್ ಮೂವ್ ಆಗ್ತಾ ಇದೆ. ಹೇಗೆ ನಾನು ಹೇಳಿದ್ದೆ, ಇಲ್ಲಿ ನೋಡಿ ಒಂದು ಪೋಲ್ ಆ್ಯಂಡ್ ಫ್ಲ್ಯಾಗ್ ಪ್ಯಾಟರ್ನ್ ಫಾರ್ಮ್ ಆಗಿದೆ, ಹೀಗಾಗಿ ಅಪ್ಸೈಡ್ ಮೂವ್ ಆಗುತ್ತೆ ಅಂತ ಮೊನ್ನೆ ಹೇಳಿದ್ದೆ. ದಿಸ್ ಈಸ್ ಪೋಲ್, ಓಕೆ, ದಿಸ್ ಈಸ್ ಪೋಲ್ ಆ್ಯಂಡ್ ದಿಸ್ ಈಸ್ ಫ್ಲ್ಯಾಗ್ ಅಂತ ಹೇಳಿದ್ದೆ 2 ದಿನ ಕೆಳಗಡೆ. ಹೀಗಾಗಿ ಪೋಲ್ ಆ್ಯಂಡ್ ಫ್ಲ್ಯಾಗ್ ಪ್ಯಾಟರ್ನ್ ಫಾರ್ಮ್ ಆದಾಗ ಅಪ್ ಟ್ರೆಂಡ್ ಇರುತ್ತೆ ಕಂಟಿನ್ಯೂಸ್ ಆಗಿ ಅಂತ ಮೆನ್ಷನ್ ಮಾಡಿದ್ದೆ. ಅದೇ ಥರನೇ ಕಂಟಿನ್ಯೂಯಸ್ ಅಪ್ ಟ್ರೆಂಡ್ ಇದೆ ಮಾರ್ಕೆಟ್ನಲ್ಲಿ. ಇಲ್ಲಿ ಒಂದು ಹ್ಯೂಜ್ ರೆಸಿಸ್ಟೆನ್ಸ್ ಇದೆ 23,654. ಅದರ ಪ್ರಕಾರನೇ ಅದನ್ನು ಟಚ್ ಆಗಿಬಿಟ್ಟು ರಿಜೆಕ್ಷನ್ ಆಗಿದೆ. ಆದರೆ ಮತ್ತೆ 23,500 ಮೇಲ್ಗಡೆ ಕ್ಲೋಸ್ ಆಗಿದೆ. ಅದು ಒಂದು ಪಾಸಿಟಿವ್ ಸೈನ್ ಅಂತ ಹೇಳ್ಬೋದು. ಯಾವುದೇ ಕಾರಣಕ್ಕೂ 23,500 ಅಷ್ಟು ಈಸಿ ಬ್ರೇಕ್ ಆಗಲ್ಲ ಅಂತ ಹೇಳಿದ್ದೆ. ಆದರೂ ಕೂಡ ಡ್ಯೂರಿಂಗ್ ದ ಡೇ ಇಂಟ್ರಾಡೇನಲ್ಲಿ 500 ಬ್ರೇಕ್ ಮಾಡಿಬಿಟ್ಟು ತುಂಬ ಒಂದು 412ವರೆಗೂ ರೀಚ್ ಆಗಿತ್ತು. ಮತ್ತೆ ಅಲ್ಲಿಂದ ವಾಪಸ್ ಮಾರ್ಕೆಟು ಬಿಕಾಸ್ ಆಫ್ ಹ್ಯೂಜ್ ಪುಟ್ ಬಯರ್ಸ್ ಇನ್ 23,500 23,500ರಲ್ಲಿ ತುಂಬಾ ಜಾಸ್ತಿ ಪುಟ್ ರೈಟರ್ಸ್ ಇರೋದ್ರಿಂದ ಮಾರ್ಕೆಟ್ ಮತ್ತೆ ಅಪ್ಸೈಡ್ ಮೂವ್ ಆಯಿತು. ಅಪ್ಸೈಡ್ ಮೂವ್ ಆಗಿ ಎಬೋವ್ 500 ಕ್ಲೋಸ್ ಆಯಿತು ಸ್ನೇಹಿತರೆ. ಹೀಗಾಗಿ ನಾಳೆ ಮಾರ್ಕೆಟ್ ಸಿನಾರಿಯೋ ಇವತ್ತಿಂದ ಆಯಿತು. ನಾಳೆ ಮಾರ್ಕೆಟ್ ಸಿನಾರಿಯೋ ನೋಡೋದಾದರೆ 23,500 ಬಿಗ್ ಸಪೋರ್ಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. 23,500 ಈಸ್ ಎ ವೆರಿ ಬಿಗ್ ಸಪೋರ್ಟ್. ಏನಕ್ಕೆಂದರೆ ಪುಟ್ ರೈಟರ್ಸ್ ಮತ್ತೆ ಜಾಸ್ತಿಯಾಗಿ ಇನ್ವಾಲ್ವ್ ಆಗಿದ್ದಾರೆ, ಅನ್ವೈಂಡ್ ಆಗಿಲ್ಲ, ಇನ್ವಾಲ್ವ್ ಆಗಿದ್ದಾರೆ ಪುಟ್ ರೈಟರ್ಸು 23,500ರಲ್ಲಿ. ಹಾಗೆ ರೆಸಿಸ್ಟೆನ್ಸ್ ಮತ್ತು ಇವತ್ತಿನ ಹೈ 23,654 ಒಂದು ಹ್ಯೂಜ್ ರೆಸಿಸ್ಟೆನ್ಸ್ ಇರುತ್ತೆ. ಸಪೋಸ್ 23,654 ಮೇಲೆ ಏನಾದರೂ ಮಾರ್ಕೆಟ್ ಒಂದು 15 ನಿಮಿಷ ಸಸ್ಟೇನ್ ಆಯ್ತಂದರೆ ಇಟ್ ಮೂವ್ಸ್ ಟುವರ್ಡ್ಸ್
23,700ವರೆಗೂ ಹೋಗ್ಬೋದು. ಈ ಥರ ಒಂದು ಸಿನಾರಿಯೋ ಇದೆ ಡೈಲಿ ಚಾರ್ಟ್ನಲ್ಲಿ. ಇನ್ನು ವೀಕ್ಲಿ ನೋಡೋದಾದರೆ ವೀಕ್ಲಿ ಹೇಗಿದೆ? ಎಸ್, ವೀಕ್ಲಿ ನೋಡಿ ಅದೇ ಇದೆ. ವೀಕ್ಲಿ ಬಿಗ್ ವೀಕ್, ಪ್ರತಿದಿನ ಹೇಳ್ತೀನಿ. ಚಿಕ್ಕ ಬಾಡಿ ಒಂದು ಬುಲ್ಲಿಶ್ ಕ್ಯಾಂಡಲ್ ಲಾಸ್ಟ್ ವೀಕು. ಈ ವಾರದ್ದು ನೋಡಿ ಯಾವುದೇ ಒಂದು ನಾನ್ ಡಿಸಿಸಿವ್ ಕ್ಯಾಂಡಲ್ ಫಾರ್ಮ್ ಆಗಿದೆ. ಈ ಥರ ಕ್ಯಾಂಡಲ್ ಫಾರ್ಮ್ ಆದರೆ ನೋಡಿ ನಾನ್ ಡಿಸಿವ್, ಐದರ್ ಅಪ್ಸೈಡ್ ಆರ್ ಡೌನ್ ಸೈಡ್ ಅಂತ ಹೇಳ್ಬೋದು. ಸ್ಪೆಷಲಿ ಈ ಕ್ಯಾಂಡಲ್ ನಾನು ಹೇಳ್ತಾ ಇರೋದು ವೀಕ್ಲಿ ಕ್ಯಾಂಡಲ್ ಆ ಥರ ಫಾರ್ಮ್ ಆಗಿದೆ. ಡ್ರ್ಯಾಗನ್ ಫ್ಲೈ ಅಂತ ಹೇಳ್ಬೋದು. ಹೀಗಿದ್ದಾಗ ಯಾವುದೇ ಕ್ಲಾರಿಟಿ ಇರಲ್ಲ. ಅಪ್ಸೈಡ್ ಆದರೂ ಮೂವ್ ಆಗ್ಬೋದು, ಡೌನ್ ಸೈಡ್ ಆದರೂ ಫಾಲ್ ಆಗ್ಬೋದು. ಈ ಥರ ಒಂದು ಸಿನಾರಿಯೋ ಇರುತ್ತೆ. ಆದರೆ ಮಾರ್ಕೆಟ್ ಈಸ್ ವೆರಿ ಪಾಸಿಟಿವ್ ಸೆಂಟಿಮೆಂಟಲ್ಲಿದೆ. ಹೀಗಾಗಿ ಬ್ಯಾಂಕ್ ನಿಫ್ಟಿ ಕೂಡ ಸಪೋರ್ಟ್ ಮಾಡ್ತಾಯಿದೆ, ಅಪ್ಸೈಡ್ ಮೂವ್ ಆಗ್ಬೋದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆದರೂ ಕೂಡ ಥರ್ಸ್ಡೇ ನಿಫ್ಟಿದು ವೀಕ್ಲಿ ಎಕ್ಸ್ಪೈರ್ ಇರೋದ್ರಿಂದ ಒಂದು ವೋಲಟಿಲಿಟಿ ಇರ್ಬೋದು ಮಾರ್ಕೆಟ್ನಲ್ಲಿ. ಬ್ಯಾಂಕ್ ನಿಫ್ಟಿ ನೋಡಿ ಫಂಟಾಸ್ಟಿಕ್ ಚಾರ್ಟು. ಇವತ್ತು ಆಪ್ಷನ್ ಬಯಾಸ್ಗೆ ಮಾಡಿಸಿದಂಥ ದಿನ ಅಂತ ಹೇಳ್ಬೋದು. ಏನಕ್ಕೆ ಅಂದರೆ 50,607ರಲ್ಲಿ ಮಾರ್ಕೆಟ್ ಓಪನ್ ಆಯಿತು. ಹಾಗೆ ಲೋ ಎಲ್ಲಾಯಿತು? 50,441 ಲೋ ಆಯಿತು. ಅಲ್ಲಿಂದ ಮಾರ್ಕೆಟ್ ತಿರುಗಿ ನೋಡಿಲ್ಲ, ಮತ್ತೆ ಆ ಲೋ ಅನ್ನು ಟಚ್ ಮಾಡಿಲ್ಲ ಸ್ನೇಹಿತರೆ. ಕಂಟಿನ್ಯೂಯಸ್ ಅಪ್ಸೈಡ್ ರ್ಯಾಲಿ ಕೊಡ್ತು ಅಂಟಿಲ್ 51,957. ಇನ್ನೇನು 52,000 ಕೂಡ ಟಚ್ ಆಗೋ ಚಾನ್ಸಸ್ ಇತ್ತು. ಹೀಗಾಗಿ ಮಾರ್ಕೆಟ್ ಬಿಗ್ ರ್ಯಾಲಿ. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಪ್ರತಿದಿನದ ಮಾರ್ಕೆಟ್ನಲ್ಲಿ ಹೇಳ್ತಾ ಇದ್ದೆ. ನಿಫ್ಟಿ ಸ್ಪೆಷಲಿ ಬ್ಯಾಂಕ್ ನಿಫ್ಟಿ ಅನಲೈಸ್ ಮಾಡುವಾಗ ಹೇಳ್ತಾ ಇದ್ದೆ, ಬ್ಯಾಂಕ್ ನಿಫ್ಟಿಯಲ್ಲಿ ಒಂದು ಬಿಗ್ ರ್ಯಾಲಿ ಪೆಂಡಿಂಗ್ ಇದೆ ಅಂತ ಹೇಳ್ತಾ ಇದ್ದೆ. ಅದ್ರ ಪ್ರಕಾರ ಇವತ್ತು ಒಂದು ಬಿಗ್ ರ್ಯಾಲಿ ಕೊಟ್ಟಿದೆ ಮಾರ್ಕೆಟು. ಹೇಳ್ತಾ ಇದ್ದೆ ನಾನು, 1,1500 ಪಾಯಿಂಟ್ಗಳ ಒಂದು ರ್ಯಾಲಿ ಪೆಂಡಿಂಗ್ ಇದೆ ಬ್ಯಾಂಕ್ ನಿಫ್ಟಿಯಲ್ಲಿ. ಏನಕ್ಕೆ ಅಂದರೆ ನಿಫ್ಟಿ ಆಲ್ರೆಡಿ ಲೈಫ್ ಟೈಮ್ ಹೈ ಕ್ರಾಸ್ ಆಗಿದೆ. ಬ್ಯಾಂಕ್ ನಿಫ್ಟಿ ಅಚೀವ್ ಮಾಡೋದು ಬಾಕಿ ಇದೆ. ಅದರ ಲೈಫ್ ಟೈಮ್ ಹೈ ಎಷ್ಟಿತ್ತು? 51,113 ಇತ್ತು. ಹೀಗಾಗಿ ಅದನ್ನು ಟಚ್ ಮಾಡೋದು ಬಾಕಿ ಇದೆ ಅಂತ ಹೇಳಿದೆ. ಅದನ್ನು ಕ್ರಾಸ್ ಆಗಿಬಿಟ್ಟು ಅದ್ರ ಮೇಲ್ಗಡೆನೇ ಸಸ್ಟೇನ್ ಆಗಿದೆ. ಒನ್ ಆಫ್ ದ ಬೆಸ್ಟ್ ನ್ಯೂಸ್ ಅಂತ ಹೇಳ್ಬೋದು ಮಾರ್ಕೆಟ್ ಸಿನಾರಿಯೋದಲ್ಲಿ. ಬ್ಯಾಂಕ್ ನಿಫ್ಟಿಯಲ್ಲಿ ಆಪ್ಷನ್ ಬಯಾಸ್ಗೆ ನೋಡಿ, ಮಾರ್ಕೆಟ್ ಓಪನ್ ಆದ ತಕ್ಷಣವೂ ಆಪ್ಷನ್ ಬೈ ಮಾಡಿದರೆ ಹ್ಯೂಜ್ ಪ್ರಾಫಿಟ್ನಲ್ಲಿ ಇರ್ತಿದ್ರು. ಆದರೆ ಇವತ್ತಿನ ಆಪ್ಷನ್ ಬೈ ಮಾಡೋದಕ್ಕಿಂತ ನೆಕ್ಸ್ಟ್ ವೀಕಿದ್ದು ಆಪ್ಷನ್ ಬೈ ಮಾಡಿದರೆ ದ ಬೆಸ್ಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಪ್ರೀಮಿಯಮ್ಸ್ ಅಷ್ಟು ಈಸಿಲಿ ಡಿಕೆ ಆಗ್ತಾ ಇದ್ದಿದ್ದಿಲ್ಲ ಸ್ನೇಹಿತರೆ. ಸಪೋಸ್ ಇವತ್ತಿಂದು ಬೈ ಮಾಡಿದರೆ ಇಲ್ಲಿದೆ ನೋಡಿ, ಈ ಪಾಯಿಂಟ್ನಲ್ಲಿ ಇವತ್ತಿಂದು ಬೈ ಮಾಡಿ ಇಮಿಡಿಯೇಟಾಗಿ ಎಕ್ಸಿಟ್ ಆಗಿದ್ದರೆ ಮೋರ್ ದ್ಯಾನ್ 200, 300, 400% ಪಾಯಿಂಟ್ಸು ಸಿಗ್ತಾ ಇತ್ತು ಸ್ನೇಹಿತರೆ. ಬೆಸ್ಟ್ ಒಂದು ಟ್ರೇಡ್ ಮಾಡಲಿಕ್ಕೆ ಬೆಸ್ಟ್ ಪ್ಯಾಟರ್ನ್ ಇದು. ಈ ಥರ ಇದ್ದಾಗ ಮಾರ್ಕೆಟು ಟ್ರೇಡ್ ಮಾಡ್ಬೋದು. ಈ ಥರ ಪ್ಯಾಟರ್ನ್ಸ್ ಇದ್ದಾಗ, ಈ ಥರ ರ್ಯಾಲಿ ಕೊಡ್ತಿದ್ದಾಗ. ಇದು ಒನ್ ವೇ ರ್ಯಾಲಿ, ಒನ್ ವೇ ನೋಡಿ. ಈ ಥರ ಒನ್ ಸೈಡ್ ಮೂಮೆಂಟಮ್ ಇದ್ದಾಗ ಆಪ್ಷನ್ ಬಯಾಸು ಇನ್ವಾಲ್ವ್ ಆಗೋದು ಸೂಕ್ತ. ರೇಂಜ್ ಬೌಂಡ್ ಇದ್ದಾಗ ಸುಮ್ಮನೆ ಕೂತ್ಬಿಡ್ಬೇಕು ಅವತ್ತಿನ ದಿನ. ಈ ಥರ ಆಪರ್ಚುನಿಟಿ ಇದ್ದಾಗ ದುಡ್ಡು ಹಾಕಿ ತಕ್ಕೋಬೇಕು ಸ್ನೇಹಿತರೆ. ಇರಲಿ, ಡೈಲಿ ಚಾರ್ಟ್ ನೋಡೋಣ ಹೇಗಿದೆ. ಎಸ್, ಡೈಲಿ ಚಾರ್ಟ್ ನೋಡಿ. ನಾನು ನಿನ್ನೆ ವಿಡಿಯೋ ಯಾರಾದರೂ ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ. ನಾನು ಹೇಳ್ತಾ ಇದ್ದೆ ಇಲ್ಲೊಂದು ರೆಸಿಸ್ಟೆನ್ಸ್ ಇದೆ, ಇದನ್ನು ಕ್ರಾಸ್ ಮಾಡಿದರೆ ನೆಕ್ಸ್ಟ್ ಟಾರ್ಗೆಟು 51,113 ಲೈಫ್ ಟೈಮ್ ಹೈ ಅಂತ ಹೇಳಿದ್ದೆ. ಅದನ್ನು ಕ್ರಾಸ್ ಇವತ್ತೇ ಆಗಿದೆ. ನಾನು ಗುರುವಾರ ಶುಕ್ರವಾರ ಅಂತ ಹೇಳಿದ್ದೆ, ಬಟ್ ಇವತ್ತೇ ಅಚೀವ್ ಆಗಿದೆ. ದಟ್ ಈಸ್ ದ ಬೆಸ್ಟ್ ನ್ಯೂಸ್ ಅಂತ ಹೇಳ್ಬೋದು. ಅದ್ರ ಮೇಲ್ಗಡೆ ಸಸ್ಟೇನ್ ಆಗಿದೆ. ಅದು ಒಂದು ಪಾಸಿಟಿವ್ ಸಿನಾರಿಯೋ ಅಂತ ಹೇಳ್ಬೋದು. 51,398ರಲ್ಲಿ ಕ್ಲೋಸ್ ಆಗಿದೆ ಮಾರ್ಕೆಟು. ಅದು ಒಂದು ಪಾಸಿಟಿವ್ ಸೆಂಟಿಮೆಂಟ್ ಫಾರ್ ಟುಮಾರೋ ಆ್ಯಂಡ್ ಡೇ ಆಫ್ಟರ್ ಟುಮಾರೋ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಟಾರ್ಗೆಟ್ ಏನು, ಅದು ಒಂದು ಪ್ರಶ್ನೆ ಬರುತ್ತೆ. ಸೊ ಚಾರ್ಟ್ ನೋಡಿದರೆ ನಾವು ಕ್ಲಿಯರ್ ಕಟ್ ಸಪೋರ್ಟ್ ಎಲ್ಲಿ ಬರುತ್ತೆ? 51,000 ಒಂದು ಮೇಜರ್ ಸಪೋರ್ಟ್ ಆಗಿ, ಯಾವುದು ಇಷ್ಟು ದಿನ ರೆಸಿಸ್ಟೆನ್ಸ್ ಇತ್ತು ಅದು ಇವಾಗ ಸಪೋರ್ಟ್ ಆಗಿ ಕನ್ವರ್ಟ್ ಆಗಿದೆ ಸ್ನೇಹಿತರೆ. 51,000 ಮೇಜರ್ ಸಪೋರ್ಟ್ ಆಗಿ ಕನ್ವರ್ಟ್ ಆಗಿದೆ. ಅಷ್ಟು ಈಸಿಯಾಗಿ 51,000 ಬ್ರೇಕ್ ಮಾಡೋಕ್ಕಿಲ್ಲ ಅಂದ್ಕೊಂಡಿದ್ದೀನಿ. ನಂತರ ಟಾರ್ಗೆಟ್, ನೆಕ್ಸ್ಟ್ ಟಾರ್ಗೆಟ್ ಬಂದುಬಿಟ್ಟು
ಈ ನಾಳೆ ಟಾರ್ಗೆಟ್ ನೋಡೋದಾದರೆ 52,000 52,000 ನೋಡಿ. ಇವತ್ತಿನ ಕ್ಯಾಂಡಲ್ ಹೈ 51,957 ಇತ್ತು, 51,957. ಸೊ ನಾಳೆಯ ಟಾರ್ಗೆಟು ಅಪ್ಸೈಡ್ ಒಂದು ರೆಸಿಸ್ಟೆನ್ಸು 52,000 ರೌಂಡ್ ಫಿಗರ್ 52,000 ಅಪ್ಸೈಡು ಒಂದು ರೆಸಿಸ್ಟೆನ್ಸ್ ಫೇಸ್ ಆಗುತ್ತೆ. ಡೌನ್ ಸೈಡು ಒಂದು ಸಪೋರ್ಟ್ ನೋಡೋದಾದರೆ 51,000, ಕೆಳಗಡೆ 51,000, ಮೇಲ್ಗಡೆ 52,000. ಈ 1,000 ಪಾಯಿಂಟ್ಸ್ನಲ್ಲಿ ನಾಳೆ ಮಾರ್ಕೆಟ್ ಮೂವ್ಮೆಂಟ್ ಆಗ್ಬೋದು. ಮೋಸ್ಟ್ ಪ್ರಾಬಲಿ 52,000 ನಾಳೆ ಕೂಡ ಟಚ್ ಆಗಲಿಕ್ಕಿಲ್ಲ. ಒಂದು ಚಿಕ್ಕ ಇಲ್ಲಿ ಕ್ಯಾಂಡಲ್ ಫಾರ್ಮ್ ಆಗ್ಬೋದು. ಶುಕ್ರವಾರ ಅಪ್ಸೈಡ್ ಮೂವ್ ಆಗ್ಬೋದು ಅಂತ ನನ್ನ ಒಂದು ಪರ್ಸ್ನಲ್ ಒಪಿನಿಯನ್ ಸ್ನೇಹಿತರೆ. ಇನ್ನು ವೀಕ್ಲಿ ಚಾರ್ಟ್ ಕೂಡ ವೀಕ್ಲಿ ಚಾರ್ಟ್ ನೋಡಿ, ಇನ್ಸೈಡ್ ಕ್ಯಾಂಡಲ್ ಫಾರ್ಮ್ ಆಗಿತ್ತು ಅಂತ ಹೇಳ್ತಾ ಇದ್ದೆ ಮೊನ್ನೆಯಿಂದ. ಇದೊಂದು ಬಿಗ್ ವಿಕ್, ಒಂದು ಬಾಡಿ, ಇದ್ರ ಪಕ್ಕ ವೀಕ್ಲಿ ಕ್ಯಾಂಡಲ್ ಒಂದು ಇನ್ಸೈಡ್ ಕ್ಯಾಂಡಲ್ ಫಾರ್ಮ್ ಆಗಿದೆ. ಪಾಸಿಟಿವ್ ಅದು, ಯಾಕಂದರೆ ಅಪ್ಸೈಡ್ ಮೂವ್ಮೆಂಟ್ ಪೆಂಡಿಂಗ್ ಇದೆ. ಕಂಟಿನ್ಯೂಯಸ್ ಆಗಿ ಅಪ್ಸೈಡ್ ಇರುತ್ತೆ ಅಂತ ಹೇಳಿದ್ದೆ. ಅದ್ರ ಪ್ರಕಾರನೇ ನೋಡಿ, ಹ್ಯೂಜ್, ನಿನ್ನೆ ಕೂಡ ಹೇಳಿದ್ದೆ ಈ ಥರ ಒಂದು ಫಾರ್ಮ್ ಆಗ್ಬೋದು ಅಂತ. ಇದ್ರ ಮೇಲ್ಗಡೆನೇ ಫಾರ್ಮ್ ಆಗಿದೆ. ನಾ ಕೆಳಗಡೆ ಅಂದ್ಕೊಂಡಿದ್ದೆ, ಬಟ್ ಆಲ್ ಟೈಮ್ ಎಲ್ಲ ಕ್ರಾಸ್ ಆಗಿಬಿಟ್ಟಿದೆ. ಲಿಮಿಟ್ ಕ್ರಾಸ್ ಆಗಿ ಜಬರ್ದಸ್ತ್ ಮೂವ್ ಕೊಟ್ಟಿದೆ ಬ್ಯಾಂಕ್ ನಿಫ್ಟಿ. ಇದೊಂದು ಪಾಸಿಟಿವ್ ಸಿನಾರಿಯೋ. ನಾಳೆಗೆ ಒಂದು ಮೋಸ್ಟ್ ಪ್ರಾಬಬ್ಲಿ ಅಷ್ಟೊಂದು ಹ್ಯೂಜ್ ರ್ಯಾಲಿ ಇರೋಕ್ಕಿಲ್ಲ. ನಾಳೆ ಮಾರ್ಕೆಟ್ನಲ್ಲಿ 52,000 ಒಂದು ರೆಸಿಸ್ಟೆನ್ಸ್ ಇದೆ, ಅದನ್ನು ಬೀಟ್ ಮಾಡೋಕ್ಕಿಲ್ಲ ಅಂದ್ಕೊಂಡಿದ್ದೀನಿ. ಮೋಸ್ಟ್ ಪ್ರಾಬಬ್ಲಿ ಫ್ರೈಡೇ ಆರ್ ಮಂಡೇ 52,000 ಕ್ರಾಸ್ ಆಗ್ಬೋದು ಸ್ನೇಹಿತರೆ. ಇನ್ನು ನಾಳೆಗೆ ಫಸ್ಟ್ ಸ್ಟಾಕ್ ಬಂದುಬಿಟ್ಟು HDFC ಬ್ಯಾಂಕ್. ನೋಡಿ, ಬ್ಯಾಂಕ್ ರ್ಯಾಲಿ ಎಷ್ಟು 3.5% ಅಪ್ಸೈಡ್ ರ್ಯಾಲಿ ಕೊಟ್ಟಿದೆ. ಬಿಕಾಸ್ ಆಫ್ HDFC ಬ್ಯಾಂಕ್ ನಿಫ್ಟಿ ಅಷ್ಟೊಂದು ರ್ಯಾಲಿ ಕೊಟ್ಟಿದೆ. ನಾನು ಪದೇ ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇದ್ದೆ, HDFC ಬ್ಯಾಂಕ್ನಲ್ಲಿ ರ್ಯಾಲಿ ಪೆಂಡಿಂಗ್ ಇದೆ. ಶಾರ್ಟ್ ಟರ್ಮ್ ಟಾರ್ಗೆಟನ್ನು ಹೇಳಿದ್ದೀನಿ 1700 ಅಂತೇಳಿ. ಇವತ್ತಿನ ಟಾರ್ಗೆಟ್ ಕೂಡ ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ 1640 ಅಂದಿದ್ದೆ. ಅದನ್ನು ದಾಟಿ ಕ್ರಾಸ್ ಆಗಿ ಹೋಗಿದೆ, 1657ರಲ್ಲಿ ಕ್ಲೋಸ್ ಆಗಿದೆ. ಓಕೆ, ಇನ್ನು ನಾಳೆ ಕೂಡ ಸ್ಲೈಟ್ ಒಂದು ಮೂಮೆಂಟಮ್ HDFC ಬ್ಯಾಂಕ್ನಲ್ಲಿ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಟ್ ನಾಳೆ 1700 ರೀಚ್ ಆಗಲಿಕ್ಕಿಲ್ಲ, ಇದೊಂದು ಗಮನದಲ್ಲಿರಲಿ. ಬಟ್ ಮೂಮೆಂಟಮ್ ಅಂತೂ ನಾಳೆ ಕೂಡ HDFC ಬ್ಯಾಂಕ್ನಲ್ಲಿ ಇರುತ್ತೆ, ಕನ್ಸಿಡರ್ ಮಾಡಿ ಇದನ್ನು. ನಾಳೆಗೆ ಇನ್ನೊಂದು ಶೇರು OFSS, ಒರಾಕಲ್ ಫಿನಾನ್ಷಿಯಲ್ ಸರ್ವಿಸಸ್ ಸಾಫ್ಟ್ವೇರ್ ಲಿಮಿಟೆಡ್, 9,833ನಲ್ಲಿ ಕ್ಲೋಸ್ ಆಗಿದೆ. ನಾಳೆ ಮೋಸ್ಟ್ ಪ್ರಾಬಬ್ಲಿ 10,000 ರೀಚ್ ಆಗ್ಬೋದು ಸ್ನೇಹಿತರೆ, ಗಮನದಲ್ಲಿರಲಿ. ಇನ್ನೊಂದು ಚಂಬಲ್ ಫರ್ಟಿಲೈಜರ್ಸ್ ಲಿಮಿಟೆಡ್ ಅಂತೇಳಿ 467 ಇದೆ. ಇವತ್ತು 6.5% ಜಂಪ್ ಆಗಿದೆ. ನಾಳೆ ಕೂಡ ಇದರಲ್ಲಿ ಮೂಮೆಂಟಮ್ ಇರ್ಬೋದು. ಸಪೋಸ್ ಡೌನ್ಫಾಲ್ ಆಯ್ತಂದರೆ ಬಿಟ್ಟು ಬಿಡಿ, ಫ್ಲ್ಯಾಟ್ ಓಪನಿಂಗ್ ಇದ್ದರೆ ಎಂಟರ್ ಆಗ್ಬೋದು. ನೆಕ್ಸ್ಟ್ ಇನ್ಫೋಸಿಸ್ ಲಿಮಿಟೆಡ್ 1,511ರಲ್ಲಿ ಕ್ಲೋಸ್ ಆಗಿದೆ. ಒಂದು ಪಾಸಿಟಿವ್ ಸಿನಾರಿಯೋ ಇದರಲ್ಲಿ ಚಾರ್ಟ್ನಲ್ಲಿ ಕಾಣಿಸ್ತಾ ಇದೆ, ಹೀಗಾಗಿ ಇದನ್ನು ಚೂಸ್ ಮಾಡಿದ್ದೀನಿ. 1,511 ಇದೆ. ಸಪೋಸ್ 1,507ರ ಮೇಲೆ ಏನಾದರೂ ಓಪನ್ ಆದರೆ ಮಾತ್ರ ಕನ್ಸಿಡರ್ ಮಾಡಿ, ಅದರ್ವೈಸ್ ಬಿಟ್ಟುಬಿಡಿ. 1,507ರ ಕೆಳಗಡೆ ಬಂದರೆ ಬಿಟ್ಟುಬಿಡಿ. ಫ್ಲ್ಯಾಟ್ ಓಪನಿಂಗ್ ಆದರೆ ಮಾತ್ರ ಕನ್ಸಿಡರ್ ಮಾಡಿ. ಮೋಸ್ಟ್ ಪ್ರಾಬಬ್ಲಿ ನಾಳೆ 1.5-2% ರ್ಯಾಲಿ ಸಿಗ್ಬೋದು ಇನ್ಫೋಸಿಸ್ನಲ್ಲಿ. ಇನ್ನು ಅಮೇರಿಕನ್ ಮಾರ್ಕೆಟ್ ನೋಡಿ, ಡೌ ಫ್ಯೂಚರ್ಸ್ ನಮ್ಮ ಒಂದು ಮಾರ್ಕೆಟ್ಗೆ ಅನುಕೂಲ ಅಂತ ಹೇಳ್ಬೋದು. S&P 500 +4 ಇದೆ. US ಟೆಕ್ 143 ಪಾಯಿಂಟ್ಸ್ ಪಾಸಿಟಿವ್ನಲ್ಲಿದೆ. ಇನ್ನು FIIs ಆ್ಯಕ್ಟಿವಿಟೀಸ್ ನೋಡೋದಾದರೆ ನೋಡಿ, ಹ್ಯೂಜ್. ಇವತ್ತು 7,908 ಕೋಟಿ ರೂಪಾಯಿದು ನೆಟ್ ಕ್ಯಾಶ್ ಬಾಯ್ ಮಾಡಿದ್ದಾರೆ ಸ್ನೇಹಿತರೆ. ನಿನ್ನೆ ಕೂಡ ಎಷ್ಟು ಬಾಯ್ ಮಾಡಿದರು? 2,500 ಕೋಟಿ ಬಾಯ್ ಮಾಡಿದರು. ಇವತ್ತು ನೋಡಿ 7,500 ಕೋಟಿ ಅಂದರೆ ಸಿಕ್ಕಾಪಟ್ಟೆ ಅಮೌಂಟ್ ಆಯಿತು. ನಾಳೆ ಮೋಸ್ಟ್ ಪ್ರಾಬಬ್ಲಿ FIIs ಅವರೇ ಮಾರ್ಕೆಟನ್ನು ಮೇಲ್ಗಡೆ ತೊಗೊಂಡು ಹೋಗ್ತಾರೆ ಅನಿಸುತ್ತೆ. ಇನ್ನು DIs ನೋಡಿ, ವಾಟ್ DIs ಆರ್ ಡೂಯಿಂಗ್ ಬ್ರೌಸ್ ಆಗ್ತಾ ಇದೆ. ಎಸ್, DIs ಕೂಡ 7,000 ಕೋಟಿ ಬಾಯ್ ಮಾಡಿದ್ದಾರೆ. ಒನ್ ಆಫ್ ದ ಬೆಸ್ಟ್ ಸಿನೇರಿಯೋ. ಇಬ್ಬರು ಬಾಯ್ ಮಾಡಿದರೆ ತುಂಬ ಕಷ್ಟ. ಮಾರ್ಕೆಟ್ ತುಂಬ ಜಾಸ್ತಿ ಓಡಲೂಬೋದು ಅಥವಾ ಕೆಳಗಡೆ ಫಾಲ್ ಆದರೂ ಆಗ್ಬೋದು. ಏಕೆಂದರೆ FIIs ಮತ್ತು DIs ಇಬ್ಬರು ಕೂಡ 7,000 ಕೋಟಿ ನೆಟ್ ಕ್ಯಾಶ್ ಬಾಯ್ ಮಾಡಿದ್ದಾರೆ. ಹೀಗಾಗಿ ತುಂಬ ಅನುಮಾನ ಇದು. ಮಾರ್ಕೆಟ್
ರ್ಯಾಲಿ ಕೊಟ್ಟರೆ ಸಿಕ್ಕಾಪಟ್ಟೆ ಅಪ್ಸೈಡ್ ರ್ಯಾಲಿನೂ ಕೊಡ್ಬೋದು, ಇಲ್ಲ ಫಾಲ್ನೂ ಆಗ್ಬೋದು. ಎರಡೂ ಸಿನಾರಿಯೋ ಇರುತ್ತೆ, ಏಕೆಂದರೆ ಇಬ್ಬರು ಬೈ ಮಾಡಿದ್ದಾರೆ ಮತ್ತು ಹ್ಯೂಜ್ ಕ್ವಾಂಟಿಟಿ ಬೈ ಮಾಡಿದ್ದಾರೆ ಸ್ನೇಹಿತರೆ. ಇನ್ನು ವೆರಿ ಇಂಪಾರ್ಟೆಂಟ್ SGX ನಿಫ್ಟಿ ನೋಡಿ, SGX ನಿಫ್ಟಿ -9 ಪಾಯಿಂಟ್ ಫ್ಲ್ಯಾಟ್ನಲ್ಲಿದೆ. ಹೀಗಾಗಿ ನಾಳೆ ಮಾರ್ಕೆಟ್ ಫ್ಲ್ಯಾಟ್ ಓಪನಿಂಗ್ ಆದರೆ ತುಂಬ ಬೆಸ್ಟ್ ಅಂತ ಹೇಳ್ತೀನಿ. ಗ್ಯಾಪ್ ಅಪ್ ಬೇಡ, ಫ್ಲ್ಯಾಟ್ ಓಪನಿಂಗ್ ಆದರೆ ನಂಗೆ ತಿಳ್ಮಟ್ಟಿಗೆ ಫ್ಲ್ಯಾಟ್ ಆಯ್ತಂದರೆ ಮಾರ್ಕೆಟ್ ಅಪ್ಸೈಡ್ ರ್ಯಾಲಿ ಕೊಡುತ್ತೆ. ಸಪೋಸ್ ಗ್ಯಾಪ್ ಅಪ್ ಆಯ್ತಂದರೆ ಇವತ್ತು ಬುಕ್ ಎಂಟರ್ ಆದವರು ಏನು ಮಾಡ್ತಾರೆ, ಪ್ರಾಫಿಟ್ ಬುಕ್ ಮಾಡ್ಕೊತಾರೆ, ನ್ಯಾಚುರಲಿ ಡೌನ್ಫಾಲ್ ಆಗುತ್ತೆ. ಇರಲಿ, ಒಂದು 10, 15 ಪಾಯಿಂಟ್, 20 ಪಾಯಿಂಟು ಅಷ್ಟೇ ಒಂದು ಫ್ಲ್ಯಾಟ್ ಓಪನಿಂಗ್ ಆಯ್ತಂದರೆ ಬೆಸ್ಟ್ ಸಿನಾರಿಯೋ ನಾಳೆ ಕೂಡ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾಳೆ ಕೂಡ ಪಾಸಿಟಿವ್ ಸೆಂಟಿಮೆಂಟ್, ನಾಳೆ ಕೂಡ ಒಂದು ಅಪ್ಸೈಡ್ ಮೂಮೆಂಟಮ್ ಕಂಟಿನ್ಯೂಸ್ ಆಗ್ಬೋದು ಅಂತ ನನ್ನ ಒಂದು ಪರ್ಸ್ನಲ್ ಅನಲೈಸ್ ಸ್ನೇಹಿತರೆ. ನೀವು ಕೂಡ ಅನಲೈಸ್ ಮಾಡಿ, ಸ್ಟಡಿ ಮಾಡಿ, ಚಾರ್ಟ್ಗಳನ್ನು ಟೆಕ್ನಿಕಲ್ ಸ್ಟಡಿ ಮಾಡಿ, ಮತ್ತು ಗೊತ್ತಿಲ್ಲ ಅಂದರೆ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ ಸಲಹೆ ಕೇಳಿಬಿಟ್ಟು ನೀವು ಮುಂದುವರಿಬೋದು. ಐ ಹೋಪ್ ನಿಮಗೆ ಈ ಒಂದು ಚಿಕ್ಕ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಮತ್ತಿನ್ನೇ ಆಗ್ತಡ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಡ್ರಾಪ್ ಮಾಡ್ತಾ ಡೋಂಟ್ ಫಾರ್ಗೆಟ್ ಟು ಹಿಟ್ ದ ಲೈಕ್ ಬಟನ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್.